ಉತ್ತರ ಭಾರತದ ಪ್ರವಾಸ ಕೈಗೊಂಡಿದ್ದ ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ 50 ಮಂದಿ ರೈತರನ್ನ ತಮ್ಮ ದೆಹಲಿ ನಿವಾಸಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಆಹ್ವಾನಿಸಿದ್ರು. ರೈತರನ್ನ ಆತ್ಮೀಯವಾಗಿ ಸ್ವಾಗತಿಸಿದ ಎಚ್‌ಡಿಕೆ ದಂಪತಿ ಅತಿಥಿ ಸತ್ಕಾರ ಮಾಡಿದ್ರು. ಬಳಿಕ ರೈತರ ಕೃಷಿ ಬದುಕಿನ ಸ್ಥಿತಿಗತಿಗಳ ಬಗ್ಗೆ ಎಚ್.ಡಿ. ಕುಮಾರಸ್ವಾಮಿ ಚರ್ಚಿಸಿದ್ರು. ಆನ್ಲೈನ್ ಟ್ರೇಡಿಂಗ್ ನಂಬಿ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಕಲ್ಲೇಗೌಡ ಎಂಬಾತ ಮೋಸ ಹೋಗಿದ್ದಾರೆ. ಕಲ್ಲೇಗೌಡ F8FYERS ಸೆಕ್ಯುರಿಟಿ ವಾಟ್ಸ್ಆಪ್ ಗ್ರೂಪ್ಗೆ ಜಾಯಿನ್ ಆಗಿದ್ರು. ಆರಂಭದಲ್ಲಿ ಕಲ್ಲೇಗೌಡರಿಗೆ 60,000ಕ್ಕೆ ಲಾಭದ ಹಣ ಅಂತ 17,800 ಹಣ ಹಾಕಿ ನಂಬಿಸಿದ್ರು. ಹೀಗಾಗಿ ಲಾಭ ಜಾಸ್ತಿ ಬರಲಿ ಅಂತ ಹಂತವಾಗಿ ಕೇಳಿದಾಗೆಲ್ಲ ಕಲ್ಲೇಗೌಡ ಹಣ ಹಾಕಿದ್ರು. ಒಟ್ಟು 1,28,10,00,000 ಹಣ ಹಾಕಿ ಲಾಭಕ್ಕಾಗಿ ಎದುರು ನೋಡ್ತಿದ್ದ ಕಲ್ಲೇಗೌಡನಿಗೆ ಶಾಕ್ ಎದುರಾಗಿದೆ. ಲಾಭ ಬರದೇ ಇದ್ದಾಗ ಹಣವನ್ನ ವಿಡ್ರಾ ಮಾಡಲು ಪ್ರಯತ್ನಿಸಿದಾಗ ಮೋಸ ಆಗಿರುವುದು ಬೆಳಕಿಗೆ ಬಂದಿದೆ. ಈ ಬಗ್ಗೆ ಚಿಕ್ಕಮಗಳೂರು ಸೆಂಟ್ ಠಾಣೆಗೆ ಕಲ್ಲೇಗೌಡ ದೂರು ನೀಡಿದ್ದಾರೆ. ಐಪಿಎಲ್ ಪಂದ್ಯದ ಹಿನ್ನೆಲೆ ಮೆಟ್ರೋ ಪ್ರಯಾಣಕ್ಕೆ ಭರ್ಜರಿ ಸ್ಪಂದನೆ ಸಿಕ್ಕಿದೆ. ಮೊನ್ನೆ ನಡೆದ ಐಪಿಎಲ್ ಪಂದ್ಯದ ವೇಳೆ ದಾಖಲೆಯ ಪ್ರಯಾಣಿಕರು ಮೆಟ್ರೋದಲ್ಲಿ ಸಂಚಾರ ಮಾಡಿದ್ದಾರೆ. ಮೊನ್ನೆ ಸುಮಾರು 22,000 ಜನರು ಮೆಟ್ರೋ ಬಳಕೆ ಮಾಡಿದ್ದಾರೆ ಎಂದು ಬಿಎಂಆರ್ಸಿಎಲ್ ಮಾಹಿತಿ ನೀಡಿದೆ. ಆರ್ಸಿಬಿ ಮತ್ತು ಹೈದರಾಬಾದ್ ಪಂದ್ಯದ ನಂತರ 50 ನಿಮಿಷಗಳಲ್ಲಿ 22,000 ಪ್ರಯಾಣಿಕರು ಸುರಕ್ಷಿತವಾಗಿ ಪ್ರಯಾಣ ಬೆಳೆಸಿದ್ದಾರೆ. ಮಹಾರಾಷ್ಟ್ರದಿಂದ ಕೃಷ್ಣಾ ನದಿಗೆ ನೀರು ಬಿಡುಗಡೆ ಮಾಡಲಾಗಿದೆ. ರಾಜಾಪುರ ಬ್ಯಾರೇಜ್ನಿಂದ ನೀರು ಬಿಡುಗಡೆ ಮಾಡಲಾಗಿದ್ದು, ಬತ್ತಿದ್ದ ಕೃಷ್ಣಾ ನದಿಗೆ ಜೀವ ಕಳೆ ಬಂದಿದೆ. ನೀರು ಬಿಡುಗಡೆಗೆ ಅಥಣಿ ಕಾಗವಾಡ ಶಾಸಕರು ಬೇಡಿಕೆ ಇಟ್ಟಿದ್ದ ಹಿನ್ನೆಲೆ ಮಹಾರಾಷ್ಟ್ರ ಸರ್ಕಾರ ನಿನ್ನೆ ಕೃಷ್ಣಾ ನದಿಗೆ 1 ಟಿಎಂಸಿ ನೀರು ಬಿಡುಗಡೆ ಮಾಡಿದೆ. ಉಡುಪಿ ಜಿಲ್ಲೆಯ ವಿವಿಧೆಡೆ ರಾತ್ರಿ ಸುರಿದ ಅನಿರೀಕ್ಷಿತ ಮಳೆಯಿಂದ ಜನ ಕಂಗಾಲಾಗಿದ್ದಾರೆ. ಸುರಿಯುವ ಮಳೆಯಲ್ಲೇ ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಚಿನ್ನದ ರಥೋತ್ಸವ ನಡೆದಿದೆ. ಉಡುಪಿ ಜಿಲ್ಲೆಯ ಅನೇಕ ಕಡೆಗಳಲ್ಲಿ ಉತ್ಸವ ನೇಮೋತ್ಸವಗಳು ಏರ್ಪಾಡಾಗಿತ್ತು. ಮಳೆಯಿಂದಾಗಿ ಈ ಧಾರ್ಮಿಕ ಆಚರಣೆಗಳಿಗೆ ಅಡ್ಡಿಯಾಯಿತು. ಬಳಿಕ ಮಳೆಯನ್ನೂ ಲೆಕ್ಕಿಸದೆ ಚಿನ್ನದ ರಥೋತ್ಸವ ನಡೆಸಿರುವ ವಿಡಿಯೋ ವೈರಲ್ ಆಗಿದೆ. ಭಕ್ತರು ಸುರಿತಾ ಇದ್ದ ಮಳೆಯಲ್ಲೇ ರಥವನ್ನ ಎಳೆದಿದ್ದಾರೆ. ಪರ್ಯಾಯ ಶ್ರೀಗಳು ಕೂಡ ಉತ್ಸವದಲ್ಲಿ ಭಾಗಿಯಾಗಿದ್ರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟದ ವರದನಾಯಕನಹಳ್ಳಿಯಲ್ಲಿ ವೀರಸೊಣ್ಣಮ್ಮ ಪಟಾಲಮ್ಮ ದೇವಿಯ ರಥೋತ್ಸವ ಅದ್ದೂರಿಯಾಗಿ ನೆರವೇರಿದೆ. ಪಟಾಲಮ್ಮ ದೇವಿಯ ರಥೋತ್ಸವವನ್ನು ಮಹಿಳೆಯರೇ ನೆರವೇರಿಸಿರುವುದು ಇಲ್ಲಿನ ವಿಶೇಷವಾಗಿದೆ. ರಥೋತ್ಸವದಲ್ಲಿ ಸುತ್ತಮುತ್ತಲಿನ ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದರು. ದೊಡ್ಡಬಳ್ಳಾಪುರ ನಗರದಲ್ಲಿ ಅದ್ದೂರಿಯಾಗಿ ಶ್ರೀರಾಮನ ಶೋಭಾಯಾತ್ರೆ ನೆರವೇರಿದೆ. ಶೋಭಾಯಾತ್ರೆ ಹಿನ್ನೆಲೆ ಆಂಜನೇಯ ಮತ್ತು ಶಿವನ ವಿಗ್ರಹಕ್ಕೆ ಹೆಲಿಕಾಪ್ಟರ್ನಿಂದ ಪುಷ್ಪವೃಷ್ಟಿ ಸುರಿಸಲಾಗಿದೆ. ದೊಡ್ಡಬಳ್ಳಾಪುರ ಕ್ಷೇತ್ರದ ಶಾಸಕ ಧೀರಜ್ ಮುನಿರಾಜು ನೇತೃತ್ವದಲ್ಲಿ ದೊಡ್ಡಬಳ್ಳಾಪುರ ನಗರದ ಬಸ್ ನಿಲ್ದಾಣದಲ್ಲಿ ಹೆಲಿಕಾಪ್ಟರ್ ಮೂಲಕ ಪುಷ್ಪವೃಷ್ಟಿ ಮಾಡಿಸಿದ ಹಿಂದೂ ಕಾರ್ಯಕರ್ತರು ವಿಜೃಂಭಣೆಯಿಂದ ಶೋಭಾಯಾತ್ರೆ ಆಚರಿಸಿದರು. ಬೆಳಗಾವಿ ನಗರ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ 1 ವರ್ಷದ ಅವಧಿಯಲ್ಲಿ 6,30,00,000 ಮೌಲ್ಯದ ವಸ್ತುಗಳನ್ನು ಪತ್ತೆ ಹಚ್ಚಿದ್ದಾರೆ. ಸುಲಿಗೆ, ದರೋಡೆ, ಸರಗಳ್ಳತನ, ವಾಹನಗಳ ಜಪ್ತಿ ಸೇರಿ 16 ಕೇಸ್ ಭೇದಿಸಿದ ಪೊಲೀಸರು 1 ವರ್ಷದ ಅವಧಿಯಲ್ಲಿ 2,36,00,000 ಮೌಲ್ಯದ 2 ಕೆಜಿ 235 ಗ್ರಾಂ ಚಿನ್ನ ರಿಕವರಿ ಮಾಡಿದ್ದಾರೆ. ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಬೆಳಗಾವಿ ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೊರಸೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು. ಕೊಪ್ಪಳದಲ್ಲಿ 3-4 ಜನರನ್ನ ಕಚ್ಚಿ ಗಾಯಗೊಳಿಸಿ ಉಪಟಳ ನೀಡ್ತಾ ಇದ್ದ ಕೋತಿಯೊಂದನ್ನು ಅರಣ್ಯ ಇಲಾಖೆಯ ಸಿಬ್ಬಂದಿ ಸೆರೆ ಹಿಡಿದಿದ್ದಾರೆ. ಹುಚ್ಚು ಹಿಡಿದ ಕೋತಿಯೊಂದು ಉದ್ಯಮಿ ಕೆ. ಕಾಳಪ್ಪ ಅವರ ನಿವಾಸದ ಕಾಂಪೌಂಡ್ ಮೇಲೆ ಕುಳಿತು ಮನೆಗೆ ಬರುವ ಮತ್ತು ಮನೆಯಿಂದ ಹೊರ ಹೋಗುವ ವ್ಯಕ್ತಿಗಳ ಮೇಲೆ ದಾಳಿ ಮಾಡುವ ಮೂಲಕ ಭೀತಿ ಸೃಷ್ಟಿಸಿತ್ತು. ಅಲ್ಲದೆ ದಾರಿಯಲ್ಲಿ ಹೋಗುವವರ ಮೇಲೆಯೂ ದಾಳಿ ಮಾಡಿ ಗಾಯಗೊಳಿಸ್ತಾ ಇತ್ತು. ಸದ್ಯ ಅರಣ್ಯ ಸಿಬ್ಬಂದಿ ಬೀಸಿದ ಬಲೆಗೆ ಕೊನೆಗೂ ಕೋತಿ ಸೆರೆ ಸಿಕ್ಕಿದ್ದು, ಜೊತೆಗೆ ಇನ್ನೂ 2 ಕೋತಿಗಳನ್ನು ಸಿಬ್ಬಂದಿ ಸೆರೆ ಹಿಡಿದಿದ್ದಾರೆ. ಬಳಿಕ ಮೇಲಾಧಿಕಾರಿಗಳ ಆದೇಶ ಹಿನ್ನೆಲೆ ಸುರಕ್ಷಿತ ಪ್ರದೇಶಕ್ಕೆ ಕೋತಿಗಳನ್ನು ಬಿಟ್ಟು ಬಂದಿದ್ದಾರೆ. ನವಮಂಗಳೂರು ಬಂದರು ಒಳಗೆ ಭಯಾನಕ ಸುಂಟರ ಗಾಳಿ ಕಾಣಿಸಿಕೊಂಡಿದೆ. ಕಲ್ಲಿದ್ದಲು ರಾಶಿ ಹಾಕಿದ್ದ ಸ್ಥಳದಲ್ಲಿ ನೆಲದಿಂದ ಆಕಾಶದೆತ್ತರಕ್ಕೆ ವ್ಯಾಪಿಸಿದ್ದ ಸುಂಟರ ಗಾಳಿ ಕಂಡು ಸ್ಥಳೀಯರು ಕಂಗಾಲಾದರು.